ಕಣ್ಣಲ್ಲಿ ನೀರು. ಅಣ್ಣ ಬೈದ್ನ, ಅಣ್ಣಂಗ್ ನಾನ್ ಬುದ್ಧಿ ಹೇಳ್ತೀನಿ. ಈ ಮನೆ ಗೃಹಲಕ್ಷ್ಮಿ ನೀವು, ನೀವ್ ಯಾವತ್ತು ಕಣ್ಣೀರ್ ಹಾಕ್ಬಾರ್ದು. ಈ ಮನೆಗ್ ಒಳ್ಳೇದಾಗಲ್ಲ. ನಿಮ್ ಕಣ್ಣು ಒರ್ಸಕ್ಕೆ ಖರ್ಚಿಪ್ ಕೊಡ್ಲಾ, ಕಾರ್ಪೆಟ್ ಕೊಡ್ಲಾ? ನಿಮ್ ಕಣ್ಣನ್ನ ನಾನು ಒರ್ಸ್ತೀನಿ. ನಿಜ? ಈ ಮಂಜನ್ ಮಾತು ಗೋಲ್ ಗುಮ್ಮಟದಲ್ಲಿ ಹೇಳ್ದಂಗೆ ಒಂದ್ಸರಿ ಹೇಳಿದ್ರೆ 7 ಸರಿ ಕೇಳಿಸುತ್ತೆ. ಈರುಳ್ಳಿನ ಕಟ್ ಮಾಡು, ತುಂಬಾ ಖಾರ ಇದೆ. ಈರುಳ್ಳಿಗ ಕಣ್ಣೀರು, ಅದಕ್ಕೆ ಯಾಕೆ ಚಿಂತೆ ಮಾಡ್ತಿರೋದಕ್ಕೆಮ್ಮ? ನೀವು ಬನ್ನಿ ಇಲ್ಲಿ ನಿಂತ್ಕೊಳ್ಳಿ, ನಾನ್ ಹೆಚ್ಕೊಡ್ತೀನಿ. ಈರುಳ್ಳಿ ಕೊಟ್ಟು ಭಗವಂತ ಅದ್ರಲ್ಲಿ ಖಾರ ಇಟ್ಟ. ಈರುಳ್ಳಿ ಅಂದ್ರೆ ಶ್ರೀಮನ್ ನಾರಾಯಣ. ಅಡ್ಡ ಹೆಚ್ಚಿದ್ರೆ ಚಕ್ರ, ಉದ್ದ ಹೆಚ್ಚಿದ್ರೆ ಶಂಖ, ಅದಕ್ಕೆ ಕಣ್ಣೀರು. ಒಂಟಿ ಜೀವ ಅಂದ್ರೆ ಒಂಟಿ ಗೂಬೆ ಬಾಳಿದ್ದಂಗೆ. ನನ್ನ ಹತ್ರ ಚಾಕು ಹಿಡಿಯೋ ಇನ್ನೊಂದ್ ಕೈ ಇಲ್ವಲ್ಲ. ಮಂಜು, ಯಾಕಪ್ಪ ಈ ತರ ಅಳ್ತಾ ಇದ್ಯಾ? ಬೇಗ ಜೊತೆ ಮದ್ವೆ ಆಗಿಲ್ಲ ಅಂತ ಬೇಜಾರ? ಇವತ್ತೆಲ್ಲ ನಾಳೆ ಅಣ್ಣ ನಿನ್ಗೆ ಕೊಟ್ಟು ಮದ್ವೆ ಮಾಡೋದು ಕಣೋ. ಬೇಕಾದ್ರೆ ಗಿಫ್ಟ್ ಡೀಡ್ ಬರ್ಕೊಟ್ಬಿಡ್ತೇನೆ. ವೈಶಾಲಿ ಮೇಡಮ್, ನಮ್ಮ ಮುಂದೆ ಈಗ ಇರೋ ಪ್ರಾಬ್ಲಮ್ ಈರುಳ್ಳಿ ಹೆಚ್ಚದ ಹೆಂಗೆ ಅಂತ. ಇದು ಹೆಣ್ಮಕ್ಳು ಕೆಲ್ಸ. ನಮ್ ಪಿಡಿ ಕ್ಲಾಸ್ ಅಲ್ಲಿ ಸಕ್ಕತ್ತ ಹೇಳ್ಕೊಟ್ಟಿದ್ದಾರೆ. ನಿನ್ ಬಾಯಿಗಡೆ ನಾಟಿ ಐತಿ ಮಾಡ್ತೀನಿ ರೀ. ಇಂಥ ಟೈಮಲ್ಲಿ ಬೇಕೇನೆ ಇದೆಲ್ಲ. ನಾನು ಮಲೆನಾಡಲ್ಲಿ ಕಲ್ತಿದ್ದು. ನೀವು ಯಾವುದೇ ಔಷಧಿ ತಗೊಳ್ಳಿ, ಅದ್ರ ಮೇಲೆ ಗಿಡಮೂಲಿಕೆಗಳ ಪರ್ಸೆಂಟೇಜ್ ಇದ್ದೇ ಇರುತ್ತೆ. ಸುತ್ತೂರಿ, ಈ ವಿದ್ಯೆನ ಎಲ್ಲಿಂದ ಕಲ್ತ? ನಮ್ಮ ಮಂಜುಗೆ 64 ವಿದ್ಯೆ ಗೊತ್ತು. 64ರಲ್ಲಿ ಚೋರ್ ವಿದ್ಯೆನೂ ಒಂದು ಮೇಡಮ್ ಅವರೇ. ಕಲೀಲಿ ಬಿಡಿ ಗುಣನವ್ರೆ. ನಾಳೆ ಮಂತ್ರಿಯಾಗಿ 1000 ಕೋಟಿ ರೂಪಾಯಿ ಆಸ್ತಿ ಸಂಪಾದಿಸಿದ್ಮೇಲೆ ಗೂಟದ ಕಾಲಲ್ಲಿ ಓಡಾಡ್ತಾನೆ. 1000 ಕೋಟಿ ಆಸ್ತಿ ಸಕ್ರಮ ಹೋಗಿದ್ರೆ ಓಕೆ, ಅಕ್ರಮ ಹೋಗಿದ್ರೆ ಹಗ್ಗ ಕಟ್ಟಿ ಅದೇ ಗೂಟಕ್ಕೆ ಕಟ್ಟಾಕ್ತಾರೆ. ಮಿಸ್ಟರ್ ಗುಂಡಯ್ಯ, ನನಗ್ ಗೊತ್ತಿಲ್ಲದೆ ಇರೋ ವಿದ್ಯೆನೇ ಇಲ್ಲ. ವೇರ್ ಮೈಂಡ್ ದೇರ್ ರೋಡ್. ಸ್ವಲ್ಪ ಬುದ್ಧಿ, ಅಲ್ಪ ಸಾದಿ. ಆ ಬುದ್ಧಿ ಸ್ವಲ್ಪ ಜಾಸ್ತಿ ಆಗ್ಬಿಟ್ರೆ ರೋಡ್ ಮೇಲೆ ಇರೋ ಲದ್ದಿ ತಿನ್ಬೇಕಾಗತ್ತೆ. ಸಕಲಾಕಲಾವಲ್ಲಬ್ರು, ಆದ್ರೂ ಜನ ನಿಮ್ಮನ್ನ ತರಲೆ ಅಂತ ಕರೀತಾರಲ್ಲ, ಯಾಕೋ? ಹೌದು, ನಿಮ್ ಹೆಂಡತಿಗೆ ಔಷಧಿ ಕೊಟ್ಟಿದ್ನಲ್ಲ, ಬೆರಳ್ಗಾಯ ವಾಸಿ ಆಯ್ತಾ? ತುತ್ತೂರಿ, ನಾನು ಅದನ್ನೇ ಕಣ ಕೇಳ್ತಾ ಇರೋದು. ಆ ಗಾಯ ಹೇಗ್ ವಾಸಿ ಆಯ್ತಾ? ಸರ್ಜನ್ ಹತ್ರ ಹೋಗಿದ್ರೆ 6 ಹೊಲಿಗೆ ಹಾಕಿ 6000 ಚಾರ್ಜ್ ಮಾಡಿರೋರು. ಒಂದು ಹೊಲಿಗೆಗೆ 1000ನ? ಸೂಜಿಗೆ ಎಷ್ಟ? ಅವ್ರ ಹತ್ರ ಒಂದ್ ಲೆದರ್ ಜಾಕೆಟ್ ಹೊಲಿಸಿ 50 ಲಕ್ಷ ಚಾರ್ಜ್ ಮಾಡ್ತಾರೆ. ಗಾಯ ವಾಸಿ ಆಗುವಂತ ಔಷಧಿನ ಹೆಂಗೋ ಕಂಡಿಡಿದೆ? ತೀರ್ಥಹಳ್ಳಿ ಹೆದ್ದೂರಲ್ಲಿ ಇದ್ದಾಗ ನಂಗೆ ಇನ್ನೇನ್ ಕೆಲಸ? ನಾಟಿ ವೈದ್ಯರ ಮನೆಗೆ ಕಡುಬು ತಿನ್ನಕ್ ಹೋಗ್ತಿದ್ದೆ. ಆಡು ಮೇಡು ಅಲ್ದು ಅವ್ರಿಗೆ ಬೇಕಾದ ಗಿಡಮೂಲಿಕೆ ಎಲ್ಲ ತಂದ್ಕೊಡ್ತಿದ್ದೆ. ಒಂದೊಂದ್ ಗಿಡದ ವಿಶೇಷತೆ ಏನು, ಗುಣ ಏನೋದು ತಿಳ್ಕೊಂಡೆ. ಈ ಮಂಜು ಅವರೇ, ಇಷ್ಟೆಲ್ಲ ಆದ್ರೂ ತಮ್ಮ ಹೆಸರು ಈಚೆಗೆ ಬಂದಿರಲ್ವಲ್ಲ, ಯಾಕೆ? ಸೆಕೆಂಡ್ ಲೈಫ್. ತಾಜ್ ಮಹಲ್ ಕಟ್ಟಿದ್ದಕ್ಕೆ ಶಾಜಾನ್ ಹೆಸರು ಬಂತು. ಅದಕ್ಕೋಸ್ಕರ 20 ವರ್ಷ ದುಡ್ದನಲ್ಲ ಮೇಸ್ತ್ರಿ, ಅವನ ಹೆಸರು ಗೊತ್ತಾ? ಅದನ್ನ ಕಟ್ಟೋತ್ಗೆ 1000 ಜನ ಸತ್ತೋದ್ರು. ಅದ್ರಲ್ಲಿ ಒಬ್ಬರ ಹೆಸರು ಹೇಳಿ ನೋಡೋಣ. ಗೊತ್ತಿಲ್ಲ ಅಲ್ಲ? ಯಾಕೆ ಹೇಳಿ? ನಾವೆಲ್ಲ ಸೆಕೆಂಡ್ ಲೈನು, ಸೈಡ್ ಆಕ್ಟರ್ಸು. ಇಷ್ಟೆಲ್ಲ ಟ್ಯಾಲೆಂಟ್ ಇಟ್ಕೊಂಡು ನಿರುದ್ಯೋಗಿ ಅನ್ಕೊಂಡು ತುತ್ತೂರಿ ಉದ್ಕೊಂಡು ರಸ್ತೆ ಯಾಕೋ ಅಲಿತಾ ಇರ್ತೀಯ? ನೀನೇ ನೇಟಿ ಔಷಧಿ ಕೊಡಕ್ ಶುರು ಹಚ್ಕೊಂಡ್ಬಿಡು. ಕೆಲವ್ರು ನೇಟಿ ಅಂತಾರೆ, ಕೆಲವ್ರು ನಾಟಿ ಅಂತಾರೆ. ಮಂಜು, ನಾನು ನಿನಗೆ ಅದನ್ನೇ ಹೇಳ್ತಾ ಇರೋದು ಕೊಡು. ನೋಡು, ನನ್ ಗಾಯ ಎಷ್ಟು ಬೇಗ ವಾಸಿಯಾಗಿದೆ. ಏನ್ ಇಷ್ಟೊಂದು ಗಾಯ ಮಾಡ್ಕೊಂಡ್ಬಿಟ್ಟಿದೀರಾ? ನಮ್ ಗುಂಡಣ್ಣ ಬೈದಾಗ ನನ್ ಮನ್ಸಿಗೆ ಗಾಯ ಆಗಿತ್ತು, ಅದನ್ನು ವಾಸಿ ಮಾಡ್ದೆ. ಈ ಗಾಯನ ಇಷ್ಟು ಸ್ಪೀಡ್ ಆಗಿ ವಾಸಿ ಮಾಡಿದ್ಯಾ? ಮಂಜಾ, ಹೇಗೂ ಕೆಲ್ಸ ಇಲ್ಲ ಅಂತಿದ್ಯಾ? ನಾಟಿ ವೈದ್ಯ ಅಂತ ಬೋರ್ಡ್ ಹಾಕಿ ಈ ಕೆಲ್ಸನ ಶುರು ಮಾಡ್ಬಿಟ್ರೆ ನರ್ಸಿಂಗ್ ಹೋಮ್ ಡಾಕ್ಟರ್ ಹತ್ರ ಹೋಗೋದು ತಪ್ಪುತ್ತೆ, ಅವ್ರ ಕೈ ಬ್ಲೇಡ್ ಹಾಕಿಸ್ಕೊಳ್ಳೋದು ತಪ್ಪುತ್ತೆ. ನಾನ್ ರೀಲ್ ಬಿಟ್ಟಿದ್ ನನ್ಗೆ ರಿವರ್ಸ್ ಆಗ್ಬಿಡ್ತಲ್ಲ ದೇವ್ರೆ. ಔಷಧಿ ಕೊಡಕ್ ಶುರು ಮಾಡ್ಲೇಬೇಕು. ಸುಪಾರಿ ಗಾನ್ ರೆಸ್ಪೆಕ್ಟ್, ಎಲಿಫೆಂಟ್ ಗಿವ್ ನೋ ಕಮ್. ಮಂಜು, ಅಡ್ಗೆ ಮನೇಲಿ ಇದ್ದ ಜೀರಿಗೆ ಪುಡಿ, ಧನಿಯಾ ಪುಡಿ ಎಲ್ಲ ಏನ್ ಮಾಡ್ದೆ?
ಎಲ್ಲ ಇಲ್ಲಿದೆ. ನಿಮಗ್ ಗೊತ್ತಾ ಅಡ್ಗೆ ಮನೇಲಿರೋ ಅರ್ಧ ಐಟಮ್ಸ್ ಇಂದ ಕಾಯಿಲೆ ಗುಣ ಆಗುತ್ತೆ. ಅರಿಶಿಣದಿಂದ ಏನಾಗುತ್ತೆ ಗೊತ್ತಾ? ಶುಂಠಿ ಕಾಳ್ಮೆಣ್ಸಿಂದ. ಗೊತ್ತಿಲ್ಲ. ಏನು ಗುಂಡಯ್ಯನವ್ರೆ ಬಾರಿ ಕೆಮ್ತಾ ಇದ್ದೀರಾ? ಆಷಾಢದ ಗಾಳಿ ಕಣೋ, ಕಬ್ಬು ಕಟ್ಕೊಂಡಿರ್ಬೇಕು. ಮಂಜು, ನಮ್ ಕ್ಲಿನಿಕ್ಗೆ ಪೇಷಂಟ್ ಬಂದ್ರು ಕೆಮ್ಮು ವಾಸಿ ಮಾಡಿ ಕಳಿಸು. ಓಹೋ, ಡಾಕ್ಟರ್ ಮಂಜು ಅವರು. ಎಲ್ಲ ಗೊತ್ತಾ ಅಂತ ಕೇಳ್ತಿದ್ಯಲ್ಲಪ್ಪ, ಇವಾಗ ಕೆಮ್ಮಿಗೆ ಏನ್ ಮಾಡ್ತೀಯಾ? ಶುಂಠಿ ಜೀರಿಗೆ ಕಾಳ್ಮೆಣ್ಸು ಇದ್ ಮೂರನ್ನು ಕಲ್ಸಿ ಈ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಕುಡಿಸ್ಬಿಟ್ರೆ ಕೆಮ್ಮು ಓಡೋಗ್ಬಿಡುತ್ತೆ ನೋಡಿ. ತಗೊಳ್ಳಿ ಗುಂಡಯ್ಯನವ್ರೆ, ಕುಡೀರಿ. ಸಿಕ್ಕಾಪಟ್ಟೆ ಘಾಟಿದೆ ಅನ್ಸುತ್ತೆ ಕಣ, ರಪ್ಪ ಅಂತ ಮುಖಕ್ಕೆ ಹೊಡಿತಾ ಇದೆ. ಗುಂಡಣ್ಣವ್ರೆ, ತುಂಬಾ ಚೆನ್ನಾಗಿರುತ್ತೆ, ಕುಡೀರಿ. ಕೆಮ್ಮಿಗಿದೆ ರಾಮಬಾಣ. ಇದು ರಾಮಬಾಣ ಅಲ್ಲ ಮೇಡಮ್ನವ್ರೆ, ನೋಡಕ್ ರಾವಣನ್ ಗದೆ ತರ ಕಾಣಿಸ್ತಾ ಇದೆ. ಬಾಯಿಗೆ ರುಚಿಯಾಗಿರೋದು ಹೊಟ್ಟೆನ ಕೆಡ್ಸುತ್ತೆ ಅಂತಾರೆ, ಬಾಯಿ ಕಹಿಯಾಗಿರೋದು ಹೊಟ್ಟೆಗೆ ಸಿಹಿಯಾಗಿರುತ್ತೆ. ಸುಮ್ನೆ ಕುಡೀರಿ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ನಾನು ಹೇಗೋ ವಾಸಿ ಮಾಡ್ಕೋತೀನಿ. ನೀನ್ ಜಾಸ್ತಿ ಚಾಚ್ ಬೇಡಮ್ಮ, ಆಮೇಲೆ ನರ ಸಮೇತ ಕೈ ಕಿತ್ಕೊಂಡ್ಬಂದ್ಬಿಡ್ತೆ. ಅಕ್ಕ ಹೇಳ್ತಿದ್ಲು. ಮೊದ್ಲು ಡಾಕ್ಟರ್ ಆಗಿದೆ, ಇವಾಗ ಆಕ್ಟರ್ ಆಗಿದ್ದೀನಿ. ನಿಮ್ ಬಾವ್ಗೆ ಪ್ರಾಣಭಯ ಜಾಸ್ತಿ. ನೋಡ್ ಹ್ಯಾಕ್ ಕೆಮ್ತಿದಾರೆ ಅಂತ. ಕಡಿಮೆ ಆಗ್ಲಿ ಅಂತ ಪುಡಿನ ಕಷಾಯ ಮಾಡ್ಕೊಟ್ರೆ ಕುಡಿಯಲ್ಲ ಅಂತಾರೆ. ಕೆಮ್ಮನ್ ಹಾಗೆ ಬಿಟ್ರೆ ನಾಯಿ ಕೆಮ್ಮಾಗುತ್ತೆ, ಅದಾದ್ಮೇಲೆ ಗೂರಾಗಿ ಬದಲಾಗುತ್ತೆ. ಅಷ್ಟು ಸೀರಿಯಸ್? ಯಮ ಕಮ್ಮನ್ನ ಇಂಗ್ಲಿಷ್ ಅಲ್ಲಿ ಕೆಮ್ಮ ಅಂತೀವಿ. ಅದು ಇಂಗ್ಲಿಷ್ ಪದನ? ಹೌದು, ಕೆಮ್ಮಿಗೆ ಕೆಮ್ಮಣ್ಣು ಸ್ವಲ್ಪ ಖಾರ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಕುಡಿಬೇಕು. ಲೇಟ್ ಮಾಡ್ಬೇಡಿ, ಆಮೇಲೆ ಔಷಧಿ ರಿಯಾಕ್ಟ್ ಮಾಡಲ್ಲ. ಹೌದು ಬಾವ, ನಿನ್ನೆ ರಾತ್ರಿ ಒಂದೇ ಸಮ ಕೆಮ್ತಾ ಇದ್ರಿ. ನಿಮ್ ಕೆಮ್ಮಿನ ಸೌಂಡಿಗೆ ನಾನ್ ನಿದ್ದೆನೂ ಮಾಡಕ್ಕಾಗಿಲ್ಲ. ಸ್ವಲ್ಪ ನೀರಾದ್ರೂ ಹಾಕೋ ರೇ. ತುಂಬಾ ಡೆಲಿಟ್, ಏನ್ ಎಫೆಕ್ಟ್ ಆಗಲ್ಲ, ಹಂಗೆ ಕುಡೀರ್ರಿ. ಅಯ್ಯೋ ಬೇಡಪ್ಪ, ನನ್ನ ಕೈ ಮಾತ್ರ ಆಗಲ್ಲ. ಅಯ್ಯೋ. ಥೈ 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 ಬಂಗಾರಿ, ಸೈ 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 ಎನ್ನು ಸಿಂಗಾರಿ. ಥೈ 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 ಬಂಗಾರಿ, ಅಲ್ಲಲ್ಲ ಸೈ 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 ಎನ್ನು ಸಿಂಗಾರಿ. ಬೆಟ್ಟದ ಮೇಲಿಂದ ಓಡೋಡಿ ಬಂದಂಥ ಕಾವೇರಿ ವಯ್ಯಾರಿ. ಆಡಿನಲಿ ನಲಿ ಮಯೂರಿ, ಆಡಿನಲಿ ನಲಿ ಮಯೂರಿ. ಥೈ 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 ಬಂಗಾರಿ, ಸೈ 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 ಎನ್ನು ಸಿಂಗಾರಿ. ಥೈ 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 ಬಂಗಾರಿ. ಇದೇ ತರ ವೇದ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರೆ ಇಲ್ಲಿರೋದನ್ನೆಲ್ಲ ಮಿಕ್ಸ್ ಮಾಡಿ ಕುಡಿಸ್ಬಿಡ್ತೀನಿ ಅಷ್ಟೇ. ಗುಂಡಣ್ಣವ್ರೆ, ಬನ್ನಿ 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 ಬನ್ನಿ, ಹೇಳಿ. ಸಾರಿ ಸರ್, ಕೋರ್ಟ್ ಹತ್ರ ಬರಕ್ ಆಗ್ಲಿಲ್ಲ. ಪರವಾಗಿಲ್ಲ ಬಿಡಿ, ಕೇಸ್ ನಿಮ್ದು, ಕಾಸ್ ನಿಮ್ದು, ಮಾತು ನಮ್ ಬಾಸ್ದು. ಸುಮ್ಮನೆ ಜಡ್ಜ್ ಸಾಹೇಬ್ರು ಹೆಸರು ಕೂಗಿದಾಗ ಬರ್ಲಿಲ್ಲ ಅಂತ ಬೆಂಚ್ ಕ್ಲರ್ಕ್ ಹೇಳ್ತಾರೆ. ಕ್ರಿಮಿನಲ್ ಕೇಸ್ಗಳಲ್ಲಿ ಖುದ್ದು ಹಾಜರಿ ಮುಖ್ಯ. ನೀವು ಕೋರ್ಟ್ಗೆ ಬರ್ದೇ ಇರಕ್ಕೆ ವಾರೆಂಟ್ ಜಾರಿ ಮಾಡ್ರ ಮಿನಿಸ್ಟರ್ ಏನ್ರಿ? ನಾನು ಬರ್ದೇ ಇರೋದಕ್ಕೆ ಬಲವಾದ ಕಾರಣ ಇದೆ ಸರ್. ಕಾಲ್ ತುಂಬಾ ನೋಯುತ್ತೆ ಸರ್. ಬಾಸ್ ಬಂದ್ ಕಾಲೋತ್ಬೇಕಾಯ್ತು. ಸುಮ್ಮನೆ ಅಲ್ಲ ರೀ, ಕೋರ್ಟ್ ಎಷ್ಟು ಮಹಾದೂರ ಇದೆ. ಎಡು ಬಿದ್ರೆ ಮಾರ್ತಾರ್ಸು, ಅದ್ರ ಎದುರುಗಡೆನೆ ಕೋರ್ಟು. ಸರ್, ಕಾಲಿಟ್ರೆ ಕಾಲ್ ನೋವುತ್ತೆ. ಯಾರೋ ನಾಟಿ ವೈದ್ಯ ಅಂತ ಬೋರ್ಡ್ ಹಾಕಿದ್ದಾರೆ. ಇಲ್ಲೇನೆ ಹುಡುಗ, ಹೆಸರು ಡಾಕ್ಟರ್ ತುತ್ತೂರಿ ಮಂಜು ಅಂತ. ಪೇಷಂಟ್ ಬಂದ್ರೆ ಔಷಧಿ ಕೊಡ್ತಾನೆ, ಫ್ರೀ ಆಗಿದ್ದಾಗ ತುತ್ತೂರಿ ಕೊಡ್ತಾನೆ. ಸುಮ್ಮನೆ ಕಳಿಸ್ಕೊಡಿ. ಮನೆಗೆ ನೆಂಟರು ಬಂದ್ರೆ ಕರ್ಕೊಂಡೋಗಿ ಬೋಂಡ ಮಾಡ್ಕೊಡೋ. ನನ್ ಕ್ಲೈಂಟ್ ಅಮ್ಮ. ಅಯ್ಯೋ ಕಾಲ್ ನೋವು ಜಾಸ್ತಿ ಆದ್ರೆ ಕಾಲೇ ಕಟ್ ಮಾಡ್ಬೇಕಾಗುತ್ತೆ. ಒಳಗಡೆ ನಮ್ಮವರು ಔಷಧಿ ಕೊಡ್ತಾ ಇದಾರೆ, ಬಂದ್ ತಗೊಳ್ಳಿ. ನಿಮ್ಗೆ ಏನೇ ಕಾಯಿಲೆ ಇದ್ರು ಪೂರ್ತಿಯಾಗಿ ವಾಸಿ ಆಗ್ಬಿಡುತ್ತೆ. ನಿಮ್ಮ ಮಾತೇನೆ ಕೇಳೋದು ಏನ್ ಸರ್, ಕಣ್ಕಂಡ್ಬಿಟ್ಟು ನೋಡ್ಬೋದಲ್ಲ. ಹೇಗೆ ಇವರು? ನಿಮ್ ಲಾಯರಿಗೆ ನೆನೆ ಕೆಮ್ಮಿತ್ತು, ಏನಾಗಿದೆ ಕೇಳಿ. ಏನಾಯ್ತು ಸರ್? ಯಾವ್ದೋ ಒಂದು ಔಷಧಿ ಕೊಟ್ನಪ್ಪ, ಕೆಮ್ಮುನ್ ಜೊತೆಗೆ ಮಾತು ನಿಂತೋಗ್ಬಿಟ್ಟು. ಅದು ಸ್ವಲ್ಪ ಹೊತ್ತು ಆದ್ಮೇಲೆ ಕೆಮ್ಮು ಹೋಯ್ತು, ಮಾತು ಬಂದ್ಬಿಟ್ಟು. ಇವರೇ ಡಾಕ್ಟ್ರು. ಏನ್ ಹೆಸರು? ಕೃಷ್ಣಪ್ಪ. ಮುಂಗಾರು ಮಳೆ ಪ್ರೊಡ್ಯೂಸರಾ? ಹಿಂಗಾರು ಮಳೆ ಪ್ರೊಡ್ಯೂಸರು. ಉದ್ಯೋಗ? ಕೋರ್ಟ್ ಕೇಸ್ ಹಾಕಿಸ್ಕೊಂಡು ಯಾವಾಗ್ಲೂ ಅಲ್ದಾಡೋ. ಅದಕ್ಕೆ ಕಾಲ್ ನೋವು ಬಂದಿರೋದು. ಬನ್ನಿ ಚೆಕ್ ಮಾಡ. ನೋವುದು ಅದ್ ನಮಗೂ ಗೊತ್ತ್ರಿ, ಆ ಕಾಲ್ ಪೊಸಿಷನ್ ಚೆಕ್ ಮಾಡ್ದೆ. ನೋವಿನ ಮೂಲ ಬೆನ್ನಲ್ಲಿರುತ್ತೆ, ಎಲ್ಲಾ ನರಗಳು ಅಲ್ಲಿಂದನೇ ಬಂದಿರೋದು.
ಅದೇನ್ ಗೊತ್ತು ನಿಮ್ಗೆ? ಡಾಕ್ಟ್ರು ಆ ನರನ ಹಿಡ್ಕೊಂಡು 4 ಬಡ್ದು ಔಷಧಿ ಕುಡಿಸಿದ್ರೆ ಎಲ್ಲ ಸರಿಯಾಗುತ್ತೆ. ಇವ್ರನ್ನ ಮಲಗಿಸಿ ಮಾತಾಡಿ. ಇವ್ರನ್ನ ಕೂರಿಸಿ ಕಷಾಯ ತರ್ತೀನಿ. ಈಗ ನೋಡಿ ಹೇಗ್ ರೆಡಿ ಆಗ್ತಾರೆ. ಅಬ್ಬಾ ಈಗ ವಾಸಿ ಆಯ್ತು, ಸಂಪೂರ್ಣ ವಾಸಿ ಆಗೋಯ್ತು. ಎಲ್ಲ ಮಂಜಿನ ಚಮತ್ಕಾರ. ಅದೇ ನಾ ಬಾಸಿ ಕಾರ. ಕೇಸ್ ಗೆದ್ದಷ್ಟೇ ಸಂತೋಷ ಆಗೋಯ್ತು. ಕೋರ್ಟ್ ಹತ್ರ ಯಾವಾಗ ಬರ್ತೀರಾ? ಇನ್ಯಾಕ್ ಬರ್ತಾರೆ ಬಾಸ್, ಕೇಸ್ ಗೆದ್ದಾಯ್ತಲ್ಲ. ಸುಮ್ಮನೆ ನಾನು ಅಡ್ವಾನ್ಸ್ ಕೊಟ್ಟಿದ್ದೆಲ್ಲ ಆ ಹಣ ಇಟ್ಕೊಂಡಿದ್ದೀರಾ? 1 ಲಕ್ಷ ರೂಪಾಯಿ ಇಟ್ಟಿದ್ದೇನ್ರಿ. ನನ್ನನ್ನು ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ಕೇಸ್ ಗೆಲ್ಲವರೆಗೂ ದುಡ್ಡನ್ನ ಖರ್ಚು ಮಾಡಲ್ಲ. ಬಾಸ್ ಏನ್ ಅನ್ಕೊಂಡಿದ್ದೀರಾ? ಕನ್ನಡದ ಮುತ್ತು ಇಂಡಿಯಾಗೆ ಗೊತ್ತು, ಈ ಗುಂಡಣ್ಣ ಯಾವತ್ತು ನಿಯತ್ತು. ಅದನ್ನ ಕಿತ್ಕೊಂಡ್ಬಿಟ್ರಿ ಅಡ್ವಾನ್ಸ್ ದುಡ್ಡು ಅದು. ಔಷಧಿ ಕೊಡ್ತೀನಿ ಅಂತ ಹಿಂಸೆ ಕೊಡ್ತೀರಾ? ನೀವು ಬೇಡ, ನಿಮ್ ಸಮಾಸನೂ ಬೇಡ. ನಿಮಗ್ ಕೇಸ್ ಕೊಟ್ರೆ ನಿತ್ಯ ನಿಮ್ ಮನೆಗ್ ಬರ್ಬೇಕಾಗತ್ತೆ. ನಿಮ್ ಸಮಾಸನೇ ಬೇಡ. ಗುಂಡಣ್ಣಾರ ಮಂಜ ಡಾಕ್ಟರ್ ಆಗ್ಯಾನಂತ ಹಂಗಂದ್ ಜನ ಮಾತಾಡ್ಕೊಳತಿದ್ರ ಖರೇನ್ರಿ? ಬೆಳ್ಳುಳ್ಳಿ ತುತ್ತೂರಿ ಕೆಲಸ ಏನು? ನಿನ್ನ ನಾದಸ್ವರ ಹುಡ್ಕೊಡೋದು. ಅದನ್ನ ಬಿಟ್ಟು ಔಷಧಿ ಕೊಡ್ತೀನಿ ಅಂತ ಎಲ್ರಿಗೂ ಹಿಂಸೆ ಕೊಡ್ತಾ ಇದ್ದಾನಲ್ಲ, ಸರಿನಾ? ನಾನು ಅದನ್ನ ಕೇಳಕ್ ಬಂದಿದ್ದೆ ರೀ. ಏನಾತ್ ನನ್ನ ನಾದಸ್ವರದ ವಿಷಯ? ಅಯ್ಯ ಅಲ್ಲ, ನೀನು ಒಂದು ಕೆಲಸ ಮಾಡು, ಅವನ ಹತ್ರ ಔಷಧಿ ತಗೋ, ಆಮೇಲೆ ನೀನೇ ಅವನಿಗೆ ಬುದ್ಧಿ ಕಲ್ಸು. ಒಬ್ರು ಔಷಧಿ ತಗೊಂಡು ಈಗ ತನ ಕೊಟ್ರೆ ಅಡ್ವಾನ್ಸ್ ಕಿಸ್ಕೊಂಡು ಹೋದ್ರು. ನೀನ್ ಯಾಕೆ ಬಂದಿದ್ದು? ಅದು ನಿಮ್ಗೊಂದ್ ವಿಷಯ ಹೇಳ್ಬೇಕಿತ್ರಿ. ನೀನೇನು ಹೇಳ್ಬೇಡ ಶಿವಾನಿ, ನನ್ಗೆಲ್ಲ ಗೊತ್ತಾಗುತ್ತೆ. ನಿನ್ಗೆ ವಿಪರೀತ ತಲೆನೋವು, ಬಲ್ದ ಕಡೆ ಜಾಸ್ತಿ. ಆಕಳ್ಸಕ್ ಬಾಯ್ ತೆರೆದ್ರು ತಲೆನೋವು, ಕಣ್ಬಿಟ್ಟು ಬೆಳ್ಕ್ ನೋಡಿದ್ರು ತಲೆನೋವು. ಕರೆಕ್ಟಾ? ಕರೆಕ್ಟ್ ಮಂಜ, ನಂಗ್ ಬಹಳ ತಲೆನೋವು ಸಾಕತೈತಿ. ಜಲ್ದಿ ಒಂದ್ ಔಷಧಿ ಕೊಡು, ಇಲ್ಲಾಂದ್ರೆ ವಿಷಾರ ಕೊಡು, ಕುಡಿದ್ ಬಿಡ್ತೇನಿ. ಒಂದು ಔಷಧಿ ಕೊಡು ಮಂಜ. ಜಾಸ್ತಿ ಖಾರನೇ ಇರಬಾರ್ದು, ಕಹಿನೇ ಇರಬಾರ್ದು, ಸ್ವೀಟ್ ಆಗಿರೋ ಔಷಧಿ ಕೊಡು. ತಲೆನೋವಿನ ಮಾತ್ರೆ. ಔಷಧಿ ರೆಡಿ. ಮಂಗ ಮಾಯ. ಮಂಗನ ಅಲ್ರಿ, ತಲೆನೋವು ಮಾಯ. ಎಲ್ಲ ನಮ್ಮ ಮಂಜು ಕೈ ಚಳಕ. ಮಂಜ 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 ಮಂಜ, ಏನೋ ನಿನ್ ಕೈ ಚಳಕ ನನ್ ಭುಜದ ಮೇಲೆ ತಲಿನೇ ಇಲ್ಲ ಅನ್ಸಕತ್ತೈತಿ. ದೇಹ ಹಗೂರ್ ಅನ್ಸಕತ್ತೈತಿ. ನಾನ ಹವಾ ಒಳಗ್ ತೇಲ್ದಂಗ ಅನ್ಸಕತ್ತೈತಿ. ಶಬ್ಬಾಸ್ ಮಂಜು, ಸಿಕ್ಕಾಪಟ್ಟೆ ವಿದ್ಯೆ ಕಲ್ಸ್ಬಿಟ್ಟಿದ್ಯಾ. ಅದ್ಭುತ, ಆಶ್ಚರ್ಯ, ಪರಮಾಶ್ಚರ್ಯ. ನನ್ನ ಪರಮ ಮಾತ್ರ ಮನೇಲಿಲ್ಲ. ಏನಮ್ಮ ಬೆಳ್ಳುಳ್ಳಿಗೆ ವಾಸಿ ಆಗ್ಬಿಟ್ಟಿದೆ. ತಲೆಯಲ್ಲಿ ಬುದ್ಧಿ ಇರೋರ್ಗ್ ಮಾತ್ರ ವಾಸಿ ಆಗುತ್ತೆ, ನಿಮ್ಗೆಲ್ಲ ವಾಸಿ ಆಗುತ್ತೆ. ನೋಡ್ರಿ, ಕೇಳ್ರಿ ತಲೆನೋವು ಹೇಗ್ ವಾಸಿ ಆಯ್ತು ಅಂತ ಹೇಳಿ. ನನಗ್ ಭಾಳ ಅಂದ್ರ ಭಾಳ ಖುಷಿ ಆಗೈತ್ರಿ. ಇಂತ ಔಷಧಿನ ನನ್ ಜೀವನದಾಗ ಕುಡ್ದಿರ್ಲಿಲ್ಲ ನಾನು. ಏಯ್ ಕತ್ತಿ ನನ್ನ ಮಗನ, ಗುಂಡ ಹಿಂಗ್ ಬೈಬೇಡಿ, ಹೆದರ್ಕೊಂಡ್ಬಿಡ್ತಾರೆ. ಬಯಾಕತ್ತಿದ್ ನಿನಗೋ ಮಂಜ. ಎಂತೆಂತದ್ರ ಸೊಪ್ಪು ಅರ್ದು ಕುಡ್ಸಿದ್ ಕೂಳೆ ನನ್ ತಲೆನೋವು ಆರಾಮಾಗ್ಬಿಡ್ತೈತ್ ನೋಡ. MBBS ಓದಿದ್ ಡಾಕ್ಟ್ರ ಬಸ್ ಸ್ಟ್ಯಾಂಡ್ ಆಗ ಹಮಾಲಿ ಮಾಡಾಕತ್ತಾರ, ಲೈಬ್ರರಿಯಾಗ ಕುತ್ಕೊಂಡು ಟೈಮ್ ಪಾಸ್ ಮಾಡಾಕತ್ತಾರ. ಅಂತಂದ್ರ ನೀ ಮಹಾ ಪಂಡಿತ ನನ್ಗೆ ಔಷಧಿ ಕೊಟ್ಕೊಳ್ಳಿ ನನ್ ತಲೆನೋವು ಆರಾಮಾಗ್ಬಿಡ್ತೈತ್ ನೋಡ. ನನ್ ತಲೆ ಏನ್ ಅನ್ಕೊಂಡಿಯೋ? ನೋಡ, ನಮ್ಮ ಪುಂಗಿ ಮುಂದೆ ನಿಮ್ಮ ತುತ್ತೂರಿ ಏನೂ ಇಲ್ಲ. ಸುಮ್ನಿರ್ರಿ. ಏ ಶಿವಾನಿ, ಇಷ್ಟೊತ್ತರೆಗೂ ಚೆನ್ನಾಗಿದೆ ತಾನೆ, ಏನಾಯ್ತು ನಿನ್ಗೆ? ಒಳ್ಳೆ ಔಷಧಿನೇ ಕೊಟ್ಟಿದ್ನಲ್ಲ, ಯಾಕೆ ಹೀಗಾಯ್ತು? ಮಂಜ, ಯಾಕೋ ಹೆದ್ರಾಕತಿ? ಬಹಳ ಚಲೋ ಔಷಧಿ ಕೊಟ್ಟಿ. ಆ ಔಷಧಿ ಕುಡ್ಕೊಳ್ಳೇನ ನನ್ ತಲೆನೋವು ಮಂಗ ಮಾಯ ಆಗೋತು. ಇಂತ ಔಷಧಿನ ನಾನ್ ಎಲ್ಲೂ ಕುಡ್ದಿರ್ಲಿಲ್ಲ. ನಿನ್ಗೆ ಹೆಂಗ್ ಹೋಗ್ಬಿಡ್ಬೇಕಂತನೂ ಗೊತ್ತಾಗವಲ್ದು. ಹೋಗ್ಲಿ ಬಿಡ್ರಿ, ಈಗ ಸಮಾಧಾನ ಆಯ್ತು. ಏಯ್ ಗೀಡ್ ತಲೆಯವನ, ಒಪಾರಿ ಮಾರಿಯವನ, ಕಣ್ಣು ಮಂಕಿರೋನ, ಹುಚ್ಚ, ಹಂದಿ, ನಾಯಿ, ಕತ್ತಿ, ನೀನೇನ್ರ ಹುಬ್ಬಳ್ಳ ನನ್ ಕೈ ಸಿಗೋ ತಲಿ ಓಡು ಉಣ್ಕಲ್ ಕೆರ ಮುಳುಗಿಸ್ಬಿಡ್ತೀನಿ. ಏನ್ ಅನ್ಕೊಂಡಿಯೋ ನೀನ್ ಏನ್ ಮಾಡಿದ್ರು ನಡೀತ ಅನ್ಕೊಂಡ್ಬಿಟ್ಟೇನ? ನೀನ್ ಸುಮ್ನೆ ಬಿಡಂಗಿಲ್ಲ, ನೋಡ್ಕೊಂಡಿರೋ. ಎಲ್ಲ ನಿನ್ ತಲಿ ಇಲ್ಲೇ ಇದೆಯಲ್ಲ ನನ್ ನಾದಸ್ವರ ಎಲ್ಲೋ? ನಾದಸ್ವರ ಅಲ್ಲಿದೆ. ಅಲ್ಲಿಲ್ಲಲ್ಲೋ. ಅಕ್ಕ, ಶಿವಾನಿಗೆ ಹುಚ್ಚಿಡ್ಬಿಟ್ಟಿದೆ ಅನ್ಸುತ್ತೆ. ರಸ್ತೆಗೆ ಹೋಗ್ಬೇಕಾದ್ರೆ ನೋಡ್ದೆ, ಒಂದ್ಸಲ ಅಂತ ನಗ್ತಾ ಇದ್ಲು, ಇನ್ನೊಂದ್ಸಲ ಅಂತ ಅಳ್ತಾ ಇದ್ಲು, ಇನ್ನೊಂದ್ಸಲ ಅಂತ ರೇಗಾಡ್ತಿದ್ಲು. ಅವಳು ನಿನ್ನ ನೋಡ್ಲಿಲ್ಲ ತಾನೆ? ನೋಡಿದ್ಲಕ್ಕ, ನೋಡಿದ್ರು ಪರಿಚಯನೇ ಇಲ್ದಿರೋ ತರ
ಆರಾಮದಿರಿ? ಪಾರವ್ರ ನೀವ್ ಆರಾಮದಿರಿ? ಸೂಪರ್. ಶಿವಾನಿ ಹೇಗಿದೆ ನಿಮ್ ತಲೆನೋವು? ನನ್ ತಲೆ ಬರೋಬ್ಬರ ಇತ್ತು. ಆ ಮಂಜ ಹಾಳು ಮೂಳು ಔಷಧಿ ಕೊಟ್ಟು ನನ್ ತಲೆ ಕೆಡವ್ ಮಾಡ್ಬಿಟ್ಟ. ಎಲ್ಲಿ ಆ ತುತ್ತೂರಿ ಮಂಜ ಇವತ್ ಕೈಗೆ ಸಿಕ್ಕ ಅಂದ್ರ ಅವನ್ನ ತುತ್ತೂರಿ ಮಾಡ್ಕೊಂಡು ಊದ್ ಬಿಡ್ತೇನೆ. ಯಾಕೋ ಮಂಜ ನಡ್ಗಾಕತ್ತಿ? ಏನು ಸಮಾಚಾರ? ಏನ್ ಶಿವಾನಿ ನೀನು ಒಂದ್ಸರಿ ಹಂಗ್ ಮಾತಾಡ್ತೀಯ ಒಂದ್ಸರಿ ಹಿಂಗ್ ಮಾತಾಡ್ತೀಯ? ನಾನು ಹೇಳ್ತೀನಿ ಬಾರೋ ಬಾರೋ. ಅಲ್ಲೋಡ ಗೊಂಬೆ ಏನ್ ಔಷಧಿ ಕೊಟ್ಟು ಅವಳು ಒಂದೇ ಟೈಮಲ್ಲಿ ಮೂರ್ ತರ ಆಡ್ತಾ ಇದ್ದಾಳೆ. ಏನೋ ಮಾಡಕ್ ಹೋಗಿ ಏನೋ ಆಗೋತು. ಮಂಜು ಅವಳು ನೋಡೋದಕ್ಕೆ ಸುರ್ಸುರ್ ಬತ್ತಿ ತರ ಇದ್ದಾಳೆ. ವಾಯ್ಸ್ ಮಾತ್ರ ಆನೆ ಪಟಾಕಿ ಭಯ ಆಗ್ತದೆ ಕಣು. ಯಾವ ಪಟಾಕಿ ಇದ್ರೆ ಬೆಂಕಿ ಹಚ್ಚಿದ್ರೆ ಡಮ್ ಅನ್ನೋದು ಯೋಚನೆ ಮಾಡ್ಬಿಡ್ವೆ. ಅಪ್ಪಿ ತಪ್ಪಿನೂ ಅವಳ ಹತ್ರ ಮಾತಾಡಕ್ ಹೋಗ್ಬಿಡ. ಮಾತಾಡಿದ್ರೆ ಹೊಡಿಯಕ್ಕೆ ಬರ್ತಾಳೆ. ಈಗ ಏನ್ ಮಾಡ್ಬೇಕು ಅಂತಿದ್ಯಾ? ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಶಿವಾನಿನ ಲವ್ ಮಾಡೋ ತರ ನಾಟಕ ಮಾಡಿ ಅವಳನ್ನ ಇಂಪ್ರೆಸ್ ಮಾಡ್ಬೇಕು. ಆವಾಗ ಅವಳು ಲೂಸ್ ತರ ಆಡೋದನ್ನ ನಿಲ್ಲಿಸ್ತಾಳೆ. ಅವಳನ್ನ ಲವ್ ಮಾಡಿದ್ರೆ ಹೆಂಗೆ? ಅವತ್ತು ಆದ್ರೆ ಇವತ್ತು ಶಿವಾನಿ ನೀನು ತ್ರಿಪುರ ಸುಂದರಿ, ಮಹಾರಾಣಿ, ಪಟ್ಟದ ಅರಸಿ, ನೀನು ಚಂದನದ ಗೊಂಬೆ, ಚಂದುಳ್ಳಿ ಚೆಲುವೆ. ಶಿವಾನಿ ಬಿಂಕದ ಸಿಂಗಾರಿ, ಶಿವಾನಿ ಮೈದೊಂಕಿನ ವೈಯಾರಿ. ನೋಡೆ ಪಾರು, ಈ ಮನೇಲಿ ಇದ್ಕೊಂಡು ಬೇರೆ ಹೋಗ್ಲದೆ ಆ ಶಿವನ ಹೋಗ್ಲತ್ತಾ ಇದ್ದಾನೆ. ಏಯ್ ನಿನಗೆ ನಾಚಿಕೆ ಆಗಲ್ವಾ? ಅಜ್ಜಮ್ಮ ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ಇದೊಂಥರ ಟ್ರೀಟ್ಮೆಂಟು. ಪ್ರೀತಿ ಮಾಡೋ ತರ ನಾಟಕ ಮಾಡಿ ಔಷಧಿ ಕೊಟ್ರೆ ಶಿವಾನಿ ನಾರ್ಮಲ್ ಆಗ್ಬಿಡ್ತಾಳೆ. ಓ ಹಾಗೋ. ಈ ಶಿವಾನಿ ಕಾಟ ತಪ್ಪಿದ್ರೆ ಆಮೇಲೆ ನಾನು ವೇದನ್ ಮದುವೆ ಮಾಡ್ಕೊಬೋದಲ್ಲ. ಮಂಜಾ ನಿನ್ ಬಾಯಲ್ಲಿ ಮಾತ್ ಕೇಳಿ ಚಿನ್ನ ಗ್ರಾಮ್ಗೆ 10 ರೂಪಾಯಿ ಆದಷ್ಟು ಖುಷಿ ಆಗೋಯ್ತು ಕಣ. ಅಕ್ಕ ಯಾಕೆ ಇಷ್ಟು ಹೆದರ್ತಾ ಇದ್ಯಾ? ನಿಮ್ ಬಾಬಾ ಬಂದ್ರ? ಇನ್ಯಾರು ಬಂದ್ರ? ಶಿವಾನಿ. ಅವಳು ಯಾಕೆ ಇಷ್ಟೊಂದು ಹೆದರ್ತೀಯಾ? ಅವಳೇನು ಹುಲಿನ ಸಿಂಹನ? ಮಂಜಾ ಮಂಜಾ ಓ ನೀನ್ ಇಲ್ಲದಿಯಾ? ಶಿವಾನಿ ಹೇಗಿದೀಯಾ? ನಾನ್ ಬಾಳ್ ಚಲೋ ಅದೇನೋ. ಬಾ ರೂಮ್ ಹೋಗೋಣ. ಅಲ್ಲೇ ನಾನು ಹೆಂಗದೀನಿ ಅಂತ ಹೇಳ್ತೀನಿ. ಅದನ್ನ ನಾನ್ ಹೇಳ್ತೀನ್ರಿ. ಒಂದ್ ಮುತ್ಕೊಡಂದ ಕೊಟ್ಟೆ, ನುಡಿ ಇಲ್ಲಲ್ಲ ಚೀರ್ಕೊಂಡ್ಬಿಟ್ಟ. ನೀನ್ ಇಷ್ಟಪಟ್ಟಿದ್ರೆ ಅವಳೇ ಮದ್ವೆ ಆಗು. ಹಾಳಾಗೋಗು ಹಾಳಾಗೋಗು ಹಾಳಾಗು. ಆ ರೀತಿ ಏನು? ನಿನ್ನಿಂದ ಎಲ್ಲ ಹುಡುಗಿರು ಹಾಳಾಗ್ತಾ ಇದಾರೆ. ನಮ್ಮನೇಲಿ ನೀನ್ ಇರೋದ್ ಬೇಕಾಗಿಲ್ಲ. ನಾಳೆನೆ ನಿನ್ಗೆ ಇಲ್ಲಿಂದ ಗೇಟ್ ಪಾಸ್. ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ ದಿಕ್ಕು ದಾರಿ ತೋಚದೇನೆ ಕಾಲ ಕಳೆಯೋ ವಿರಹ. ಲೇ ತುತ್ತೂರಿ, ಏನೋ ಇಂಥ ದುಃಖದ ಸೀನು. ಗುಂಡಯ್ಯ, ನನ್ನ ಕಷ್ಟ ಯಾರಿಗೆ ಹೇಳಿ? ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ವೈಶಾಲಿನಿ ಯಾಕೆ ಕುಡ್ದೆ ಕಾಂಪ್ಲಾನು? ನೀವೇನಾರು ಇದೇ ತರ ನನ್ನ ಕಾಡಿಸ್ತಾ ಇದ್ರೆ ಮಂಜಿ ಕೇಳಿ ಕಷಾಯ ಕೊಡ್ಸ್ಬಿಡ್ತೀನಿ. ರಮ್ಮ ಅವನೇ ವಿಷ ಕುಡಿಯೋ ಸ್ಥಿತಿಲಿದ್ದಾನೆ. ಗುಣನವ್ರೆ, ಮಂಜು ನಿನ್ ದುಃಖದ ಕಾರಣ ಏನೋ? ನಾನ್ ನಾಟಿ ವೈದ್ಯನೂ ಅಲ್ಲ, ಕಷಾಯ ಕೊಡಕ್ಕೂ ಬರಲ್ಲ. 22ನೇ ಅಂತಸ್ತಿನ ಅಪಾರ್ಟ್ಮೆಂಟ್ ಕುಸ್ತು ಬಿದ್ದಂಗಾಯ್ತು. ಮತ್ತೆ ಅಡ್ಗೆ ಮನೇಲಿ ಇದ್ದ ಸಾಮಗ್ರಿಗಳನ್ನೆಲ್ಲ ತಗೊಂಡ್ಬಂದು ಔಷಧಿ ಮಾಡ್ತಾ ಇದ್ದೆ. ಸುಮ್ಮನ್ ಕೂತವ್ ನಾಟಿ ವೈದ್ಯ ಮಾಡಿದ್ ನೀವೇ.
ಮಂಜ ನೀನೇನೋ ಈ ಮಾತು ಹೇಳಕತ್ತಿದ್ದು ಹೌದು ಶಿವಾನಿ, ನಾನು ಕ್ಷಮಿಸ್ಬಿಡು. ಔಷಧಿ ಕೊಟ್ಟು ನನ್ ತಲೆ ಕೆಡ್ಸಿದ್ದಲ್ದ ಈಗ ಕ್ಷಮಸು ಅಂತ ಕೇಳ್ತೀಯಾ? ನೀನ್ ಏನ್ ಮಾಡ್ತೇನೆ ಗೊತ್ತಾ? ಎಷ್ಟೇ ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ ಶಿವಾನಿ, ನಾ ಒಳ್ಳೆ ಡಾಕ್ಟ್ರಿಗೆ ತೋರಿಸಿ ವಾಸಿ ಮಾಡಿಸ್ತೀನಿ. ಒಂದ್ಸರಿ ಹಿಂಗಾಡ್ತಾಳೆ, ಒಂದ್ಸರಿ ಕೂಗಾಡ್ತಾಳೆ. ಎಲ್ಲ ಸಿನಿಮಾ ನೋಡಿ ಕಾಯಿಸ್ಬಿಟ್ರು ಏನ್ ಮಾಡಕ್ಕಾಗತ್ತೆ? ಮತ್ತೆ ಕಾಯಿಲೆ ಶುರುವಾಯ್ತು. ಏ ಹುಚ್ಚ, ನನ್ ಸಲುವಾಗಿ ಯಾಕೆ ಲಕ್ಷ ಲಕ್ಷ ಖರ್ಚು ಮಾಡ್ತೀಯೋ? ನಿನ್ಗೇನು ಆಗಿಲ್ವಾ? ಎಂತದೂ ಇಲ್ಲ. ಮತ್ತೆ ನಾನ್ ಕೊಟ್ ಮಾತ್ರೆ ಆ ಗುಳಿಗೆ ಜಾಗದಾಗ ಸಕ್ಕರೆ ಉಂಡಿ ಮಾಡಿ ನಾನೇ ಇಟ್ಟಿದ್ದೆ. ತಲೆನೂ ಕೆಟ್ಟಿಲ್ಲ, ಏನೂ ಇಲ್ಲ. ಹೌದಾ? ಹೌದ್ರಿ, ನಾನ್ ಆಡಿದ್ದೆಲ್ಲ ನಾಟಕ. ಈಗ ನಾರ್ಮಲ್ ಆಗೇನಿ. ನೀ ನಾರ್ಮಲ್ ಆಗಿದ್ರೇನೆ ನಂಗ್ ಭಯ. ನಾನ್ ನಾರ್ಮಲ್ ಇದ್ದಾಗ ಎಲ್ಲಾರ ಮುಂದೆ ಮುತ್ ಕೊಡಕ್ ಆಗಂಗಿಲ್ಲ. ನಡಿ ರೂಮ್ ಹೋಗೋಣ. ಪಾರ್ವತಿ ಪರಮೇಶ್ವರ